हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपिदारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभगगोविन्दार्य मे मानसम् माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 4ನೆಯ ಸರ್ಗವನ್ನು ಪ್ರವೇಶ ಮಾಡಿದ್ದೇವೆ. ಇವೆಲ್ಲ ವಾಸುದೇವನ ಇಚ್ಛೆ. ವಾಸುದೇವನೇ ನಿಂತು ತನ್ನ ಚರಿತ್ರೆಯನ್ನು ಹೇಳಬೇಕು, ತನ್ನ ಚರಿತ್ರೆಯ ಅನುವಾದವನ್ನು ಮಾಡಿ ಮನಃಶುದ್ಧಿ ಮಾಡಿಕೊಳ್ಳಲಿಕ್ಕೆ ಈ ಒಂದು ಪ್ರೇರಣೆಯನ್ನು ಕೊಟ್ಟಿದ್ದು. ಹೀಗಾಗಿ ನಾವೀಗ 4ನೇ ಸರ್ಗವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವೀಗ ಎರಡು ಶ್ಲೋಕಗಳನ್ನು ಮಾತ್ರ ನೋಡಿದ್ದಾಗಿತ್ತು. ಇದರಲ್ಲಿ ಏನು ಅಂದರೆ, ಈ ಪುಟ್ಟ ವಾಸುದೇವ ಅಂದರೆ ಒಂದು 10 ವರ್ಷಗಳನ್ನು ದಾಟಿದಂತಹ ವಾಸುದೇವ ಸಣ್ಣವನೇ ಆಯ್ತಲ್ಲ, ಮನುಷ್ಯ ದೃಷ್ಟಿಯಿಂದ ಸಣ್ಣವ. ಇವನ ಮನಸ್ಸಿನ ತುಂಬ ದಯಾಮೃತ ತುಂಬಿತ್ತು. ಸಾತ್ವಿಕ ಜೀವಾತ್ಮರ ಮೇಲೆ ದಯಾಮೃತವನ್ನು ತುಂಬಿಕೊಂಡು ಮೃದುವಾದಂತಹ ಆ ದಯಾಮೃತದಿಂದ ನೆನೆದು ಮೃದುವಾದಂತಹ ಹೃದಯವುಳ್ಳವ ವಾಸುದೇವ. ಇವನ ಮುಖ್ಯವಾದ ಕಾಮನೆ ಏನು ಅಂದರೆ, ಸದಾಗಮಗಳಿಗೆ ಅಪಾರ್ಥ ಹೇಳಿ ಸದಾಗಮಗಳನ್ನೆಲ್ಲ ಕಳುವು ಮಾಡುವಂತಹ ಜನರ ಖಂಡನ ಮಾಡಬೇಕು ಅಂತ. ಅದು ಉಪನಿಷತ್ತುಗಳಾಗ್ಬೋದು, ವೇದೋಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಮಹಾಭಾರತ ಅಂತರ್ಗತವಾದ ಭಗವದ್ಗೀತೆ, ಇವುಗಳಿಗೆಲ್ಲ ಅಪಾರ್ಥವನ್ನು ಹೇಳಿ ಲೋಕದಲ್ಲಿ ಅವುಗಳನ್ನೆಲ್ಲ ಅಂತಹ ಆ ಪವಿತ್ರ ಸಾಹಿತ್ಯವನ್ನು ಕದ್ದು ಜನರಿಗೆ ಅಪಾರ್ಥವನ್ನು ಲೋಕದಲ್ಲಿ ಪ್ರಸರಿಸ್ತಾ ಇದ್ದವರನ್ನೆಲ್ಲ ನಿರಾಸ ಮಾಡಬೇಕು, ಖಂಡಿಸಬೇಕು ಎನ್ನುವಂತಹ ಇಚ್ಛೆ ಉಳ್ಳವ. ಹಾಗಾದರೆ ಅವರನ್ನೆಲ್ಲ ಖಂಡಿಸಿ ಇವ ಏನು ಮಾಡ್ತಾನೆ ಅಂದರೆ, ಆ ಒಂದು ಸದಾಗಮಗಳಿಗೆ ಎಲ್ಲ ದುಷ್ಟಾರ್ಥ ಹೇಳ್ತಿದ್ನಲ್ಲ ಈ ಜನರು, ಅವರನ್ನೆಲ್ಲ ಖಂಡಿಸಿ ವಾಸುದೇವ ಉತ್ತಮವಾದಂತಹ ಒಂದು ಶ್ರುತಿ ತಾತ್ಪರ್ಯವನ್ನು ಮತ್ತು ಬ್ರಹ್ಮಸೂತ್ರಗಳ ತಾತ್ಪರ್ಯವನ್ನು ಯಥಾರ್ಥವಾಗಿ ಹೇಳಬೇಕು ಅಂತ ಇದು ಉದ್ದೇಶ. ಯಥಾರ್ಥವಾಗಿ ಶ್ರುತ್ಯರ್ಥ, ಗೀತಾರ್ಥ, ಬ್ರಹ್ಮಸೂತ್ರಗಳ ಅರ್ಥ ಇವುಗಳನ್ನು ಲೋಕಕ್ಕೆ ಬೋಧಿಸಬೇಕು. ಇದರಿಂದ
ಸಜ್ಜನರಿಗೆ ಉಪಯೋಗ ಆಗ್ತದೆ. ಸಜ್ಜನರು ಭಗವಂತನ ಸದುಪಾಸನೆ ಮಾಡಲಿಕ್ಕೆ ಬೇಕಾದ ಹಾದಿ, ಅರಿವಿನ ಹಾದಿ, ಅದನ್ನು ಕೊಡಬೇಕು ಎನ್ನುವಂತಹ ಉದ್ದೇಶ. ಹೀಗೆ ಜನರಿಗೆ ಸದ್ಬೋಧೆಯನ್ನು ಮಾಡುವುದರಿಂದ ವಾಸುದೇವನಿಗೇನು ಪ್ರಯೋಜನ ಇಲ್ಲ. ಆದರೆ ಅವನಿಗೆ ಅತಿಶಯವಾಗಿ ಅವನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದು ಅಂದರೆ ಸಜ್ಜನರ ಸಮೂಹಕ್ಕೆ ಉಪಕರಿಸಬೇಕೆನ್ನುವಂತಹ ದಯಾಮೃತದಿಂದ ನೆನೆದು ಹೋದಂತಹ ಮನಸ್ಥಿತಿ, ಹೃದಯ ಸ್ಥಿತಿ ಉಳ್ಳವನಾಗಿದ್ದ. ರಮಾವರಾವಾಸ ಭುವ ವಿಶಾರದ. ಇವನು ಹೇಗಿದ್ದ ಅಂದರೆ ವಿಶಾಲ ಹೃದಯಿಯಾದಂತಹ ಇವನ ವಿಶಾಲ ಹೃದಯದಲ್ಲಿ ಈಗಾಗಲೇ ಪರಮಾತ್ಮ ಎಂದೆಂದೂ ಕೂಡ ಹೊಳೆತಾ ಇದ್ದಾನೆ. ಈ ವಿಶಾಲಮತಿಯಾದಂತಹ ವಿಶಾಲ ಹೃದಯದಲ್ಲಿ, ವಾಸುದೇವನ ವಿಶಾಲ ಹೃದಯದಲ್ಲಿ ಆ ರಮಾಪತಿಯಾದಂತಹ ಹರಿ ನೆಲೆಯಾಗಿ ಬಿಟ್ಟಿದ್ದ. ಇವನು ವಿಶಾರದ, ಸರ್ವಜ್ಞನಾಗಿದ್ದ. ಹಾಗಾಗಿ ಆತ್ಮನೋಧಿಯ, ತನ್ನ ಅಂತರಂಗದಲ್ಲಿಯೇ ಅವನು ಆಲೋಚಿಸಿದ, ಸಜ್ಜನರಿಗೆ ಉಪಕಾರ ಆಗಬೇಕು, ಸಜ್ಜನರ ಅರಿವಿನ ಹಾದಿಯನ್ನು ತಪ್ಪಿಸಿ ಲೋಕದಲ್ಲಿ ಸದಾಗಮಗಳನ್ನು ಕದ್ದು ಅವುಗಳಿಗೆ ಅಪಾರ್ಥ ಹೇಳುವಂತಹ ದುರ್ವಾದವನ್ನು ಖಂಡಿಸಬೇಕು, ಸಜ್ಜನರಿಗೆ ಸರಿಯಾದ ಅರಿವಿನ ಬೆಳಕನ್ನು ತೋರಬೇಕು ಎನ್ನುವಂಥದ್ದು ಇದು ಇವನ ಉದ್ದೇಶವಾಗಿತ್ತು. ಇದಕ್ಕೆ ಇವ ಏನು ಮಾಡಿದ ಅಂದರೆ, ಇವನ ಮನಸ್ಥಿತಿ ಅದಕ್ಕೆ ಸರಿ ಉಂಟು. ಇವನು ಸರ್ವಜ್ಞ. ಅದಕ್ಕಿಂತ ಮೇಲಾಗಿ ಇವನು ಸದಾಕಾಲ ಹರಿವಿಷಯದಲ್ಲೇ ಅಂಟಿಕೊಂಡವ. ಭಗವದ್ ವಿಷಯದಲ್ಲಿ ಅಂಟಿಕೊಂಡಂತಹ ಮನ ಮತ್ತು ಪ್ರಾಪಂಚಿಕ ವಿಷಯಗಳಿಂದ ದೂರವಾದ ಮನ. ಹೀಗೆ ಈ ಯಾವ ವಾಸುದೇವನ ಮನಸ್ಸು ಹರಿಯನ್ನ ಅಪ್ಪಿಕೊಂಡಿದೆ. ಲೋಕ ವಿಷಯಗಳನ್ನೆಲ್ಲ ಎಂದೂ ಕೂಡ ಮನಸ್ಸಿಗೆ ಅವನು ಸ್ವೀಕಾರ ಮಾಡಲೇ ಇಲ್ಲ. ಅಂದರೆ ಪ್ರಾಪಂಚಿಕ ವಿಷಯದ ಆಸಕ್ತಿಯನ್ನು ಹೊಂದಿದವನಲ್ಲ. ಸ್ವಭಾವ ಸಹಜವಾದ ವಿರಕ್ತಿ, ಸ್ವಭಾವ ಸಹಜವಾದ ಹರಿಭಕ್ತಿ ಎರಡೂ ಇರುವವ. ಹಾಗಾಗಿ ಇವ ಏನು ಮಾಡಿದ, ಆಲೋಚಿಸಿದ, ಲೋಕದಲ್ಲಿ ಜನರ ಸ್ವಭಾವ ಹೇಗಿರ್ತದೆ ಅಂದರೆ, ಸಾಮಾನ್ಯರು ಏನೋ ಲೋಕದಲ್ಲಿ ಯಾರು ಗುರುತಿಸದೇ ಇರುವಂತಹ ಸಾಮಾನ್ಯ ಜನರು ಅತ್ಯುತ್ತಮ ವಿಷಯವನ್ನು ಹೇಳಿದರೂ ಕೂಡ ಜನ ಕೇಳುವುದಿಲ್ಲ. ಆದರೆ ಒಬ್ಬ ಸನ್ಯಾಸಿಯಾಗಿ ಬಿಟ್ಟರೆ ಸನ್ಯಾಸಿಯ ಮಾತನ್ನು ಎಲ್ಲರೂ ಕೇಳ್ತಾರೆ. ಒಬ್ಬ ಸನ್ಯಾಸಿಯಾದವನು, ಸ್ವಾಮಿಗಳಾದವರು ಮಾತಾಡ್ತಾರೆ ಅಂದರೆ ಎಲ್ಲರೂ ಕಿವಿ ಕೊಡ್ತಾರೆ, ಸದ್ದು ಮಾಡದೆ ಕೇಳ್ತಾರೆ. ಅವರು ಹೇಳುವ ಮಟ್ಟ ಯಾವ ಮಟ್ಟದಲ್ಲಿ ಬೇಕಾದ್ರೆ ಇರಲಿ, ಬಹಳ ಅತ್ಯುತ್ತಮ ವಿಷಯಗಳನ್ನೇ ಹೇಳ್ತಾರೆ ಅಂತಲ್ಲ. ಕೆಲವರು ಲೋಕ ಉದಾಹರಣೆಗಳನ್ನು ಕೊಡ್ತಾರೆ, ಲೌಕಿಕ ಉದಾಹರಣೆಗಳನ್ನು, ಕಥೆಗಳನ್ನು ಹೇಳ್ತಾ ಏನು ವಿಷಯಗಳನ್ನು ಹೆಚ್ಚು ಹೇಳುವುದಿಲ್ಲ. ವಿಷಯಗಳನ್ನೇನು ಹೆಚ್ಚು ಹೇಳುವುದಿಲ್ಲ, ಉದಾಹರಣೆಗಳನ್ನು, ಲೌಕಿಕ ವಿಷಯಗಳನ್ನೇ ಬಹಳ ವಿಸ್ತರಿಸಿ ಹೇಳಿ ಮಧ್ಯೆ ಒಂದೆರಡು ತಮಾಷೆ ನಗೆ ಚಟಾಕಿಯನ್ನು ಹಾರಿಸ್ತಾರೆ. ಆದರೂ ಜನ ಅದನ್ನು ಕೇಳ್ತಾರೆ, ನೆನಪು ಇಟ್ಕೊಳ್ತಾರೆ. ಯಾಕೆಂದರೆ ನಗೆ ಚಟಾಕಿ ಚಂದ ಇರ್ತದೆ. ಸ್ವಾರಸ್ಯಕರವಾದ ಕಥೆ ಇದ್ದರೆ ಅದನ್ನು ಕೂಡ ಎಷ್ಟು ವರ್ಷಗಳಾದರೂ ನೆನಪಿಟ್ಟುಕೊಳ್ತಾರೆ. ಆದರೆ ಅವರು ತತ್ವ ಹೇಳುವುದೇ ಇಲ್ಲ. ಎಲ್ಲಿಯಾದರೂ ಹೇಳಿದರೆ ಒಂದೋ ಎರಡೋ, ಅಲ್ಲೊಂದು ಇಲ್ಲೊಂದು, ತೀರ ಕಡಿಮೆ ಹೇಳ್ತಾರೆ. ಆದರೂ ಸ್ವಾಮಿಗಳ ಮಾತಲ್ವಾ, ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ. ಎಲ್ಲ ವಿಷಯಗಳನ್ನೇ ಒಳಗೊಂಡಂತಹ ಮಾತು ಅಂದರೆ ಒಂದು ಆಚೀಚೆ ಹೋಗದೆ ಗಂಭೀರವಾಗಿ ಯಾವ ತತ್ವ ವಿಚಾರ ಹೇಳಬೇಕು ಅದನ್ನೇ ಹೇಳುವಂತಹ ಮಾತುಗಳಿದ್ರೆ ಅವು ಸಾಮಾನ್ಯ ಮನುಷ್ಯರು ಮಾತಾಡಿದರೆ ಅದನ್ನು ಯಾರೂ ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. ಅಂದರೆ ಸನ್ಯಾಸಿಗಳಿಗೆ ಹೆಚ್ಚು ಗೌರವ. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿಬಿಟ್ರೆ ಆಗ ಸಾರ್ಥಕವಾಗ್ತದೆ. ಏನು, ಜನರನ್ನು ಆಕರ್ಷಿಸಲಿಕ್ಕೆ ಸನ್ಯಾಸಾಶ್ರಮ ಬಹಳ ಪ್ರಯೋಜನಕಾರಿ ಅಂತ ಹೀಗನ್ನಿಸ್ತು. ಇದು ಸರಿಯೇ. ಮತ್ತೆ ಮುಂದೆ ಮತಾಚಾರ್ಯನಾಗಿ ಆಗಬೇಕಾದವ ವಾಸುದೇವ. ಹಾಗಾಗಿ ಒಂದು ವೈಷ್ಣವ ಮತವನ್ನ ಲೋಕದಲ್ಲಿ ಪ್ರೌಢವಾಗಿ ಸ್ಥಾಪಿಸಬೇಕಂತ ಅವನಿಷ್ಟು ವಿಚಾರ ಮಾಡ್ತಾ ಇದ್ದಾನೆ.
ಮಮ ಪ್ರಭೋರ್ನಾಪರಥಾ ಹಿ ಶೋಭತೆ ದ್ವಿಷತ್ಸು ವಿಷ್ಣುಂ ಯದದಂಡಧಾರಣಂ ಹರಿಸ್ವಸಾನನ್ನ ಚಿರಾದ ಸದ್ಭಿದೆ ಭವೇದತೋ ನಾಸ್ಮಿ ಚ ದಂಡಧಾರಕಃ ಅಂತ. ಇದರಲ್ಲಿ ಎರಡು ವಿಷಯ ಹೇಳ್ತಾರೆ. ಒಂದು, ಅದಂಡಧಾರಣಂ, ನಾನು ದಂಡಧಾರಣೆ ಮಾಡದೇ ಇದ್ದರೆ ಶೋಭೆ ಆಗೋದಿಲ್ಲ. ಕೈಯಲ್ಲಿ ದಂಡ ಹಿಡಿಬೇಕು ನಾನು. ಅದಂಡಧಾರಣ, ದಂಡಧಾರಣೆ ಮಾಡದೇ ಇದ್ದರೆ ಅದು ಶೋಭೆ ಅಲ್ಲ. ಹಾಗಾಗಿ ಕೈಯಲ್ಲಿ ದಂಡ ಹಿಡಿಬೇಕು ಅಂತ ಇದೊಂದು ಸಂಕಲ್ಪ ಮಾಡಿದ. ಮತ್ತು ಇನ್ನೊಂದು ಹೇಳಿದ, ನಾಸ್ಮಿ ದಂಡಧಾರಕ, ನಾನು ಕೈಯಲ್ಲಿ ದಂಡಧಾರಣೆ ಮಾಡುವುದಿಲ್ಲ ಅಂದ. ನಾನು ಕೈಯಲ್ಲಿ ದಂಡಧಾರಣೆ ಮಾಡದೇ ಇರುವುದಿಲ್ಲ, ದಂಡಧಾರಣೆ ಮಾಡ್ತೇನೆ ಅಂತ ಶ್ಲೋಕದ ಪೂರ್ವಾರ್ಧ. ನಾನು ದಂಡಧಾರಣೆ ಮಾಡುವುದಿಲ್ಲ ಅಂತ ಶ್ಲೋಕದ ಉತ್ತರಾರ್ಧ. ಯಾಕೆ ಹೀಗಿದೆ? ಇದೇನಿದು? ಮನಸ್ಸು ಬದಲಾಯಿಸಿದ್ನಾ ಅಂದರೆ ಇಲ್ಲ, ಎರಡೂ ಸರಿಯಾಗಿದೆ ಅಂತ. ಅದು ಈ ಮಹಾಕಾವ್ಯ ಅಲ್ಲ, ಮಹಾಕಾವ್ಯದಲ್ಲಿ ವಿರೋಧಾಭಾಸ ಅಲಂಕಾರ ಅಂತ, ವಿರೋಧಾಲಂಕಾರ ಅಂತ. ವಿರೋಧಾಲಂಕಾರ ಅಂದರೆ ವಿರುದ್ಧವಾಗಿ ಕಾಣ್ತದೆ ಅಂತ ಅರ್ಥ. ಆದರೆ ಅದೊಂದು ಅಲಂಕಾರ ಆಗಿರ್ತದೆ ಮಾತಿಗೆ. ಹಾಗಾದರೆ ಇಲ್ಲಿ ಏನಿದೆ? ಮಮ ಪ್ರಭೋ ನಾಪರಥಾ ಹಿ ಶೋಭತೆ ದ್ವಿಷತ್ಸು ವಿಷ್ಣು ಯದದಂಡಧಾರಣಂ. ನನ್ನ ಪ್ರಭುವಾಗಿರುವಂಥವನು ಹರಿ. ಈ ಹರಿಯನ್ನು ಕುರಿತು ದ್ವಿಷತ್ಸು, ಆ ಹರಿಯ ವೈರಿಗಳಿದ್ದಾರೆ. ಲೋಕದಲ್ಲಿ ಪರಮಾತ್ಮ ನಿರ್ಗುಣ ಅಂತ ಹೇಳೋದು. ಕೆಲವರು ಹೇಳ್ತಾರೆ ಪರಮಾತ್ಮನೇ ಇಲ್ಲ ಅಂತಾರೆ. ಇನ್ನು ಕೆಲವರು ಪರಮಾತ್ಮ ಇದ್ದಾನೆ, ಆದರೆ ಅವ ನಿರ್ಗುಣ ಅಂತ ಹೇಳ್ತಾರೆ, ಶೂನ್ಯ ಸಮಾನ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ಹಾಗಲ್ಲ, ಪರಮಾತ್ಮನಿಗೆ ಕೆಲವೇ ಗುಣಗಳುಂಟು ಅಂತ ಇನ್ನು ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ಪರಮಾತ್ಮ ಜೀವಾತ್ಮ ಒಂದೇ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಆ ಪರಮಾತ್ಮ ಅಂತ ನೀವೇನು ಹೇಳ್ತೀರಾ ಹರಿ ಅಂತ, ಹರಿಯೇ ಹರ, ಬ್ರಹ್ಮನು ಅವನೇ, ಹರಿ ಹರ ವಿರಿಂಚಿ ಎಲ್ಲರೂ ಒಂದೇ ಅಂತ ಹೇಳಿಬಿಡ್ತಾರೆ. ಹೀಗೆ ಮೂಲವಾದಂತಹ ಶ್ರುತಿಗಳಿಗೆ ಅಪಚಾರವನ್ನು ಉಂಟು ಮಾಡುವಂತಹ ಬಹುರೀತಿಯ ವಾದಗಳು ಲೋಕದಲ್ಲಿ ಉಂಟು. ಇವೆಲ್ಲವೂ ಕೂಡ ವಿಷ್ಣುವಿಗೆ ವಿರೋಧವನ್ನು ಉಂಟು ಮಾಡುವುದೇ. ಯಾಕೆ ಹೀಗೆ ಮಾಡ್ತಾರೆ ಅಂದರೆ, ವಿಷ್ಣುವಿಗೆ ಸರ್ವೋತ್ತಮತ್ವ ಹೇಳುವಂಥದ್ದು ಆ ವಿಷ್ಣು ವೈರಿಗಳಿಗೆ ಆಗುವುದಿಲ್ಲ. ಒಬ್ಬ ವೈರಿಯಾಗಿದ್ದಾನಪ್ಪ, ಅವನು ತಾನು ಯಾರನ್ನು ಕುರಿತು ದ್ವೇಷ ಮಾಡ್ತಾನೋ ಅವರನ್ನ ಒಳ್ಳೆ ಮಾತು ಹೇಳುವುದಿಲ್ಲ. ನೋಡಿ, ಮೋದಿ ಪ್ರೈಮ್ ಮಿನಿಸ್ಟರ್, ಆ ಪ್ರಧಾನಮಂತ್ರಿಯಾದ ಮೋದಿಯವರನ್ನ ನಿಂದಿಸುವ ಜನ ಇದ್ದಾರೆ. ಅವ್ರಿಗೆ ದ್ವೇಷ ಇದೆ, ಅಸೂಯೆ ದ್ವೇಷ ಇರುವವರು ಎಂದೂ ಕೂಡ ಅವರು ಒಳ್ಳೆ ಮಾತನ್ನು ಹೇಳುವುದೇ ಇಲ್ಲ, ಯಾವಾಗಲೂ ನಿಂದನೆ ಮಾಡ್ತಾರೆ. ಹಾಗೆ ಪರಮಾತ್ಮ ದ್ವೇಷಗಳೆಲ್ಲರೂ ಕೂಡ ಆ ಪರಮಾತ್ಮನನ್ನ ಬಹುವಿಧವಾಗಿ ಅಲ್ಲಗೆಳೆತಾ ಇದ್ದಾರೆ. ಅದೇ ರೀತಿ ವಾದವನ್ನ ಮಾಡ್ತಾರೆ. ಅದಕ್ಕೆ ಇಂತಹ ಯಾವ ವೈರಿಗಳು ವಿಷ್ಣು ವಿರೋಧಿಗಳಿದ್ದಾರೋ ಅವರ ಬಗ್ಗೆ ನಾನು ದಂಡಧಾರಣೆ ಮಾಡದೇ ಇರುವಂತಿಲ್ಲ, ದಂಡಧಾರಣೆಯನ್ನ ಮಾಡಲೇಬೇಕು. ಹರಿವಿರೋಧಿಗಳ ಬಗ್ಗೆ ನಾನು ದಂಡಧಾರಣೆ ಮಾಡದೇ ಹೋದರೆ ಅದು ಶೋಭೆ ಆಗುವುದಿಲ್ಲ. ಆದ್ದರಿಂದ ನಾನು ಕೈಯಲ್ಲಿ ದಂಡಧಾರಣೆ ಮಾಡಿ ಆ ಹರಿದ್ವೇಷಗಳನ್ನು ಎದುರಿಸಬೇಕಾದದ್ದೇ ಆ ದಂಡಧಾರಣೆಯಿಂದ, ಅದೇ ನನಗೆ ಶೋಭೆ ಅಂತ ಹೇಳಿದ. ಇದು ಪೂರ್ವಾರ್ಧ. ಉತ್ತರಾರ್ಧದಲ್ಲಿ ಹೇಳ್ತಾರೆ ಹರಿಸ್ವಸ ನನ್ನ ಚಿರಾದ ಸದ್ಭಿದೆ. ಆದರೆ ಹರಿಸ್ವಸ ಅಂದರೆ ಹರಿಯ ತಂಗಿ, ಅಂದರೆ ಕೃಷ್ಣನ ತಂಗಿ. ಯಾರವಳು? ದುರ್ಗೆ. ಲಕ್ಷ್ಮೀದೇವಿ ಶ್ರೀಭೂ ದುರ್ಗಾ ಎನ್ನುವಂಥ 3 ರೂಪಗಳಿಂದ ಇದ್ದಾಳೆ. ಅವರಲ್ಲಿ ದುರ್ಗೆ ಯಶೋದೆಯ ಮನೆಯಲ್ಲಿ ಯಶೋಧಾನಂದಗೋಪರ ಮಗಳಾಗಿ ಅವತರಿಸಿದ್ಲು. ನಂತರದಲ್ಲಿ ಅವಳು ಮಧುರೆಗೆ ಹೋಗಿ ಕಂಸನ ಕೈಗೆ ತೆಗೆದುಕೊಂಡು ಕೂಡಲೇ ಮೇಲೆ ಹಾರಿಬಿಟ್ಲು ಅಂತರಿಕ್ಷಕ್ಕೆ. ಇದು ಕೃಷ್ಣಾವತಾರದ ಸಂಬಂಧಿ ಕಥೆಯನ್ನು ನಾವು ನೋಡ್ತೇವೆ. ಹೀಗಿರುವಾಗ ಆ ದುರ್ಗಾ ಲೋಕದಲ್ಲಿ ಬಹಳ ಪೂಜ್ಯಳು. ಅವಳ ಬಗ್ಗೆ ನವರಾತ್ರಿಯಲ್ಲಿ ಉತ್ಸವ ಮಾಡ್ತಾರೆ, ದುರ್ಗಾಷ್ಟಮಿ ಅಂತ ಮಾಡ್ತಾರೆ. ದುರ್ಗಾ ಹೋಮ, ದುರ್ಗಾ ನಮಸ್ಕಾರ, ದುರ್ಗಾ ಪೂಜೆ, ದುರ್ಗಾ ಜಪ ಇವೆಲ್ಲ ಬಹಳ ಪ್ರಸಿದ್ಧವಾದದ್ದು. ದುರ್ಗಾ ಉಪಾಸನೆ ಅನ್ನೋದು ಎಲ್ಲ ಕಡೆಯಲ್ಲಿ ಪ್ರಪಂಚದಲ್ಲಿ ಉಂಟೇ ಉಂಟು. ಈಗ ಆ ದುರ್ಗಾದೇವಿ, ಅದಕ್ಕೆ ಹರಿಸ್ವಸ ಅಂತಾರೆ.
ಅಂದ್ರೆ ಇಲ್ಲಿ ನೇರವಾಗಿ ಅಣ್ಣ ತಂಗಿಯಾಗಿ ಹುಟ್ಟಿದವರಲ್ಲ. ಅಲ್ಲಿ ಯಶೋಧಾನಂದ ಗೋಪರ ಮಗನಾಗಿ ಕೃಷ್ಣ ಪ್ರಸಿದ್ಧನಾದ್ದರಿಂದ ಯಶೋಧಾನಂದ ಗೋಪರ ಮಗಳಾಗಿ ಅವತರಿಸಿದಂತಹ ದುರ್ಗಾಳನ್ನ ಕೃಷ್ಣನ ತಂಗಿ ಅಂತ ಹೇಳುವುದೊಂದು ವಾಡಿಕೆ ಆಯಿತು. ಇಂತಹ ಕೃಷ್ಣನ ತಂಗಿಯಾದ ದುರ್ಗಾ ಸದ್ಯದಲ್ಲೇ ಅಚಿರಾದ್ ಭವೇದ್, ಅವಳು ಸದ್ಯದಲ್ಲೇ ಅವತಾರ ಮಾಡುವಳಿದ್ದಾಳೆ. ಕೇರಳ ರಾಜ್ಯದಲ್ಲಿ ದುರ್ಗಾದೇವಿಯ ಅವತಾರ ಸದ್ಯದಲ್ಲೇ ಆಗ್ತದೆ. ಯಾಕೆ ಅಂದರೆ ಅಸದ್ಭಿದೆ. ಅಸದ್ ಅಂದರೆ ದುರ್ಜನರು ಅಂತ. ದುರಾತ್ಮರನ್ನ ತರಿಯುವುದಕ್ಕೆ, ದುರಾತ್ಮರ ನಾಶಕ್ಕೋಸ್ಕರವಾಗಿ ದುರ್ಗಾದೇವಿ ಪಯಸ್ವಿನಿ ನದಿ ತೀರದಲ್ಲಿ, ಕೇರಳದಲ್ಲಿ ಪಯಸ್ವಿನಿ ತೀರದಲ್ಲಿ ಅವತರಿಸ್ತಾಳೆ. ಹಾಗೆ ಅವತರಿಸುವಾಗ ಅವಳು ಆ ದುರಾತ್ಮರನ್ನೆಲ್ಲ ನಾಶ ಮಾಡ್ತಾಳೆ. ಹಾಗಿರುವಾಗ ನಾನು ದಂಡಧಾರಣೆ ಮಾಡುವುದಿಲ್ಲ, ನಾಸ್ಮಿ ಚ ದಂಡಧಾರಕ, ಹಾಗಾಗಿ ನಾನು ದಂಡಧಾರಣೆ ಮಾಡುವುದಿಲ್ಲ ಅಂದ. ಮತ್ತೆ ಯಾಕೆ ಹೀಗೆ ಮೊದಲು ಧಾರಣೆ ಮಾಡುವುದು, ದಂಡಧಾರಣೆ ಮಾಡ್ತೇನೆ ದಂಡಧಾರಣೆ ಮಾಡುವುದಿಲ್ಲ ಅಂತ ಹೀಗೆ ಯಾಕೆ ಹೇಳ್ತಾನೆ ವಾಸುದೇವ? ಹೀಗೆ ಯಾಕೆ ವಿಚಾರ ಮಾಡ್ತಾನೆ? ಮೊದಲನೇ ದಂಡ ಅನ್ನೋದಕ್ಕೆ ನಾನು ದಂಡಧಾರಣೆ ಮಾಡ್ತೇನೆ ಅಂದ್ರೆ ಅರ್ಥ ಏನು? ಸನ್ಯಾಸಿಗಳು ಕೈಯಲ್ಲಿ ದಂಡವನ್ನು ಹಿಡಿದಿರ್ತಾರೆ. ಹಾಗಾಗಿ ಸನ್ಯಾಸಿಗೆ ದಂಡಿ ಮುಂಡಿ ಅಂತ ಹೆಸರು. ಮುಂಡಿ ಅಂದರೆ ತಲೆ ಬೋಳಿಸಿಕೊಳ್ಳೋಮ ಅಂತ ಅರ್ಥ. ತಲೆ ಬೋಳಿಸಿಕೊಳ್ಳೋದು, ಜುಟ್ಟು ಇಟ್ಕೊಳ್ಳೋದಿಲ್ಲ, ಸಂಪೂರ್ಣವಾಗಿ ತಲೆ ಬೋಳಿಸಿಕೊಂಡು ಕೈಯಲ್ಲಿ ದಂಡವನ್ನು ಹಿಡಿದ್ರೆ ಸನ್ಯಾಸಿ ಅಂತಾರೆ. ನೀವು ಯಾವ ಸನ್ಯಾಸಿಯನ್ನು ನೋಡಿ, ತಲೆ ಮೇಲೆ ಅವರು ಕೂದಲೆಲ್ಲ ಇಟ್ಕೊಳ್ಳೋದಿಲ್ಲ, ಕೈಯಲ್ಲಿ ದಂಡವನ್ನು ಹಿಡಿದಿರ್ತಾರೆ. ಹೀಗೆ ದಂಡಿ ಮುಂಡಿ ಅಂತ ಕರೆಯೋದು ಯಾರಿಗೆ? ಸನ್ಯಾಸಿಗೆ ಕರೀತಾರೆ. ಹೀಗಾಗಿ ಅಲ್ಲಿ ದಂಡಧಾರಣೆ ಮಾಡ್ತಾರೆ. ಅವನ ಕೈಯಲ್ಲಿ ದಂಡಧಾರಣೆ ಮಾಡೋದು ಅದಕ್ಕೆ ಬೇರೆಯದೇ ಅರ್ಥ. ದಂಡವನ್ನು ಕೈಲಿ ಹಿಡಿದ್ರೆ ಅವನಿಗೆ ಅಧಿಕಾರ, ಗುರುತ್ವದ ಅಧಿಕಾರ. ಹಾಗಾಗಿ ಅವನು ಬೋಧಿಸ್ತಾನೆ, ಗುರು ಅಂತ ಅರ್ಥ ಆಗ್ತದೆ. ಎರಡನೇದು ನಾಸ್ಮಿಚ ದಂಡಧಾರಕ, ನಾನು ದಂಡಧಾರಣೆ ಮಾಡುವುದಿಲ್ಲ ಅಂತ ಇನ್ನೊಮ್ಮೆ ಹೇಳಿದ. ಹಾಗೆ ಹೇಳಿದ್ದಕ್ಕೆ ಅರ್ಥ ಏನು ಅಂದರೆ, ದಂಡ ಅಂದರೆ ಆಯುಧ ಅಂತ ಅರ್ಥ. ಹಿಂದೆ ಭೀಮಾವತಾರ ಅಥವಾ ಹನುಮಂತ ಅವತಾರ ಮಾಡಿದಾಗ ದಂಡಧಾರಣೆ ಮಾಡಿದ್ದಾನೆ. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು, ಮಹಾವೃಕ್ಷಗಳನ್ನು ಕಿತ್ತು ದೊಡ್ಡ ಬಂಡೆಗಳನ್ನು ತೆಗೆದು ಅವುಗಳನ್ನೇ ಆಯುಧವನ್ನಾಗಿಟ್ಟುಕೊಂಡು ಅನೇಕ ರಕ್ಕಸರ ಮೇಲೆ ಅದನ್ನು ಪ್ರಯೋಗ ಮಾಡಿ ಹನುಮಂತ ಯುದ್ಧ ಮಾಡಿದ್ದಾನೆ. ಅದನ್ನು ನಾವು ಲಂಕಾನಗರದಲ್ಲಿ ನಡೆದ ರಾಮರಾವಣ ಯುದ್ಧದಲ್ಲಿ ಅದನ್ನೆಲ್ಲ ವರ್ಣನೆ ಕೇಳ್ತೇವೆ. ಹಾಗೆಯೇ ಭೀಮ ಅನೇಕ ರೀತಿಯ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೈಯಲ್ಲಿ ಹಿಡಿದು ಯುದ್ಧದಲ್ಲಿ ದಂಡಧಾರಣೆ ಅಂದರೆ ಆಯುಧ ಧಾರಣ ಮಾಡಿದವ ಅಂತ ಅರ್ಥ. ಹಾಗಾದರೆ ಇಲ್ಲಿ ಮೊದಲನೇ ದಂಡಧಾರಣಕ್ಕೆ ಸನ್ಯಾಸಿಯಾಗಿ ದಂಡ ಹಿಡಿಯುವುದು, ಅವಶ್ಯವಾಗಿ ದಂಡಧಾರಣೆ ಮಾಡ್ತೇನೆ, ದಂಡೀ ಆಗ್ತೇನೆ ಅನ್ನೋದರ್ಥ. ಎರಡನೇ ದಂಡಕ್ಕರ್ಥ ಆಯುಧ ಅಂತ ಅರ್ಥ. ದುರಾತ್ಮರನ್ನ ಆಯುಧ ಹಿಡಿದು ಅವ್ರ ತಲೆ ಕತ್ತರಿಸಿ ಅದನ್ನೆಲ್ಲ ಎಲ್ಲಿ ಮಾಡಿ ಆಯಿತು? ಭೀಮಾವತಾರದಲ್ಲಾಯಿತು. ಈಗ ನಾನು ಬ್ರಾಹ್ಮಣ ದಂಪತಿಗಳ ಮಗನಾಗಿ ಬ್ರಾಹ್ಮಣ ಕುಲದಲ್ಲಿ ಅವತಾರ ಮಾಡಿಯಾಗಿದೆ. ಈಗಿನ್ನು ಸನ್ಯಾಸಿಯಾಗಿ ದಂಡಧಾರಣೆ ಮಾಡುವುದೇ ನನಗೆ ಶೋಭೆ ತರುವಂಥದ್ದು. ಮತ್ತೆ ನಾನು ದಂಡ ಅಂದರೆ ಆಯುಧವನ್ನು ಹಿಡಿದು ಆ ಪೂರ್ವಾವತಾರಗಳಲ್ಲಿ ಮಾಡಿದಂತೆ ಕಲಿಯುಗದಲ್ಲಿ ಈ ಬ್ರಾಹ್ಮಣರೇ ಮತ್ತೆ ಅಪಾರ್ಥ ಹೇಳಿರೋದು, ಅವರಿಗೆಲ್ಲ ಅವರನ್ನು ಹತ್ಯೆ ಮಾಡುವುದು ಅಂತ ಕೆಲಸ ಮಾಡುವುದಿಲ್ಲ ಅಂತ ಈ ಅಭಿಪ್ರಾಯವನ್ನು ಇಲ್ಲಿ ವಾಸುದೇವ ಈ ಅಭಿಪ್ರಾಯ ಹೊಂದಿದ್ದಾನೆ. ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ವಿಚಿಂತಯನ್ ನಿತ್ಥಮನಂತ ಚಿಂತಕಃ ಸಮಸ್ತ ಸನ್ಯಾಸ ನಿಬದ್ಧ ನಿಶ್ಚಯ ಅಸಾವನುಜ್ಞಾರ್ಥಂ ಅಥಾನಮದ್ಧರಿಂ ಸಮಸ್ತ ಸಂವ್ಯಾಪಿನಮಾತ್ಮದಾಯಗಂ. ಈ ಹರಿಯನ್ನ ಸದಾ ಸ್ಮರಣೆ ಮಾಡ್ತಾ ಇರುವವನು ವಾಸುದೇವ. ಅವನ ಮನಸ್ಸಿನಲ್ಲಿ ಈ ಸನ್ಯಾಸದ ಬಗ್ಗೆ ಇಷ್ಟು ಆಲೋಚನೆ ಬಂದಿದೆ. ಈಗ ಅವ ವಿಚಿಂತಯನ್ ಇತ್ತಂ ಅನಂತ ಚಿಂತಕ, ಅನಂತನನ್ನೇ ಸದಾ ಚಿಂತನೆ ಮಾಡುವವನು. ಎರಡು ಅರ್ಥವೂ ಬರ್ತದೆ ಅನಂತ ಚಿಂತಕ ಅಂದರೆ. ಸದಾ ಅನಂತನನ್ನೇ ಅಂದರೆ ಅನಂತೇಶ್ವರನನ್ನೇ ಚಿಂತನೆ ಮಾಡುವಂತಹ ವಾಸುದೇವ ಇತ್ತಂ ವಿಚಿಂತಯನ್, ಹೀಗೆ ಆಲೋಚನೆ ಮಾಡ್ತಾ ಅವನು ಸಮಸ್ತ ಸನ್ಯಾಸ ನಿಬದ್ಧ ನಿಶ್ಚಯ, ಎಲ್ಲ ರೀತಿಯಿಂದಲೂ ಸನ್ಯಾಸವನ್ನೇ ತಾನು ಸ್ವೀಕಾರ ಮಾಡಬೇಕು ಅಂತ ಅದನ್ನು ಗಟ್ಟಿಯಾಗಿ ನಿಶ್ಚಯ ಮಾಡಿಬಿಟ್ಟು ಗಟ್ಟಿಯಾದ ನಿಲುವನ್ನು, ದೃಢ ನಿಲುವನ್ನು ಹೊಂದಿದ. ಅಸೌ ಅನುಜ್ಞಾತಂ, ಈಗ ಅವನು ಎಲ್ಲವನ್ನೂ ಕೂಡ ಸಂಸಾರ ಪರಿತ್ಯಾಗ ಅಂದರೆ ಕುಟುಂಬ ಪರಿತ್ಯಾಗ ಮಾಡಿಕೊಂಡು
ಅವ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತಾದಾಗ ಅವನು ಪರಮಾತ್ಮನನ್ನ ನಮಿಸಿದ. ಅನಮದ್ಧರಿ, ಹರಿಯನ್ನ ನಮಸ್ಕಾರ ಮಾಡಿ ಅನುಮತಿಗಾಗಿ ಬೇಡಿದ. ಸ್ವಾಮಿ, ನೀನು ಎಲ್ಲ ಕಡೆಯಲ್ಲೂ ಕೂಡ ಇರುವವ, ನೀನು ಸರ್ವವ್ಯಾಪಿನಂ ಆತ್ಮದಾಯಕಂ, ನನ್ನೊಳಗೇ ಇರುವವನು, ನೀನು ಸುತ್ತಲೂ ಇರುವವನು, ಸರ್ವವ್ಯಾಪಿಯಾಗಿರುವವನು. ಇಂತಹ ಹರಿಯೇ, ನೀನು ನನಗೆ ಈ ಕುಟುಂಬ ಬಂಧವನ್ನು ಬಿಡಿಸಿ ಸನ್ಯಾಸವನ್ನು ನಾನು ತೆಗೆದುಕೊಳ್ಬೇಕಂತಿದ್ದೇನೆ. ಸನ್ಯಾಸ ಭಾಗ್ಯವನ್ನು ನನಗೆ ಕೊಡು, ನನಗೆ ಅನುಮತಿ ಕೊಡು, ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡು ಅಂತ ಹೀಗೆ ಹರಿಯನ್ನು ಬೇಡಿಕೊಂಡ. ಹರಿಯನ್ನ ಅನುಮತಿ ಕೇಳಿದ ಅಂತ ಅರ್ಥ. ಇಲ್ಲಿ ಅನಂತ ಚಿಂತಕ ಅನ್ನೋದಕ್ಕೆ ಎರಡು ಅರ್ಥ ಬರ್ತದೆ. ಅನಂತನನ್ನು ಅಂದರೆ ಅನಂತೇಶ್ವರನನ್ನು ಚಿಂತನೆ ಮಾಡುವವನು ಅನಂತ ಚಿಂತಕ ಅಂತ ಅರ್ಥ. ಅನಂತ ಶಬ್ದ ಹರಿಗೆ ಅನ್ವಯ ಆಗುವುದರಿಂದ ಅನಂತೇಶ್ವರನನ್ನು ಚಿಂತಿಸುವವನು, ಸದಾಕಾಲ ಅನಂತೇಶ್ವರನನ್ನೇ ಮನಸ್ಸಿನಿಂದ ಉಪಾಸನೆ ಮಾಡುವವನು, ಧ್ಯಾನಿಸುವವನು. ಚಿಂತನ ಅಂದರೆ ಧ್ಯಾನ. ಸದಾ ಅನಂತೇಶ್ವರನನ್ನು ಧ್ಯಾನಿಸುವ ವಾಸುದೇವ ಹೀಗೆ ಈ ರೀತಿ ಆಲೋಚನೆ ಮಾಡಿದ ಅಂತ ಒಂದರ್ಥ. ಎರಡನೇ ಅರ್ಥ ಏನು ಅಂದರೆ ಅನಂತ ಅಂದರೆ ಅಂತವಿಲ್ಲದ್ದು ಅಂತ ಅರ್ಥ. ಆ ಹರಿಯ ಚಿಂತನೆ ಇವನು ಪ್ರಾರಂಭ ಏನು ಯಾವಾಗ ಏನು ಅವನು ಸೃಷ್ಟಿಗೆ ಬಂದ ಕಾಲದಿಂದಲೂ ಹರಿಯ ಧ್ಯಾನವನ್ನು ಮಾಡಿಕೊಳ್ತಾ ಇದ್ದಾನೆ. ಆ ವಾಸುದೇವ ಅವನ ಆ ಧ್ಯಾನಕ್ಕೆ, ಹರಿಧ್ಯಾನಕ್ಕೆ ಕೊನೆಯೇ ಇಲ್ಲ. ಹರಿಧ್ಯಾನಕ್ಕೆ ಯಾವ ಕೊನೆಯೇ ಇಲ್ಲದಂತೆ ಸದಾಕಾಲ ಹರಿಧ್ಯಾನವನ್ನು ಮಾಡುವಂಥವನು, ಹೀಗೆ ಶಾಶ್ವತವಾಗಿ ಹರಿಧ್ಯಾನಾಸಕ್ತನಾದವನು ಅಂತ ಅನಂತ ಚಿಂತಕ ಅಂದರೆ ಆ ಅರ್ಥವೂ ಇದೆ. ಇಂತಹ ಈ ವಾಸುದೇವ ಅವನು ಸನ್ಯಾಸದ ಬಗ್ಗೆ ವಿಚಾರ ಮಾಡಿದ ಮತ್ತು ಸನ್ಯಾಸ ತೆಗೆದುಕೊಳ್ಳುವುದು ಅಂತ ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿಕೊಂಡ. ಮತ್ತು ಅಸೌ ಅಂದರೆ ಇವನು ತರ್ಥ, ಅಸಾವನುಜ್ಞಾತಾರ್ಥಂ ಅಂದ್ರಲ್ವಾ, ಅಸೌ ಅನುಜ್ಞಾತಾರ್ಥಂ ಅಂತ ಬಿಡಿಸ್ಬೇಕು. ಈಗ ಅನುಮತಿ ಪಡಿಬೇಕು. ಅದಕ್ಕೆ ಅನುಮತಿಗೋಸ್ಕರ ಹರಿಯಿಂದ ಅನುಮತಿ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಹರಿಂ ಅನಮದ್, ಹರಿಯನ್ನು ನಮಸ್ಕರಿಸಿದ. ಸಮಸ್ತ ಸಂವ್ಯಾಪಿನಂ, ಅಂತಹ ಹರಿ ಎಂಥವನು, ಸಮಸ್ತ ವ್ಯಾಪ್ತಿ ಉಳ್ಳಂಥವನು ಹರಿ. ಇಂತಹ ಹರಿ ಅವನು ತನ್ನಂತರಂಗದಲ್ಲಿಯೇ ಇರುವವ. ಹಾಗಾಗಿ ಎಲ್ಲ ಆತ್ಮದಾಯಕಂ, ಎಲ್ಲವೂ ಅವನದ್ದೇ ಸೊತ್ತು, ಕಾಣುವಂಥ ಎಲ್ಲವೂ ಅವನದ್ದೇ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲವೂ ಅಂತ. ಹೀಗೆ ಈ ಇಡೀ ಪ್ರಪಂಚವೇ ಎಲ್ಲಕ್ಕೂ ಅವನೇ ಒಡೆಯ, ಇಡೀ ಬ್ರಹ್ಮಾಂಡದ ಒಡೆಯವ. ಅವನಲ್ಲಿ ಸರ್ವವ್ಯಾಪಿ. ಅವನನ್ನು ಪ್ರಾರ್ಥನೆ ಮಾಡಿ ನನಗೆ ಸನ್ಯಾಸವನ್ನು ನಾನು ಸ್ವೀಕಾರ ಮಾಡಬೇಕು ಅಂತಿದ್ದೇನೆ, ನೀನು ಅನುಮತಿಸಿ ನನಗೆ ಸನ್ಯಾಸ ಭಾಗ್ಯ ಕೊಡು ಅಂತ ಮನಸ್ಸಿನಲ್ಲೇ ಈ ರೀತಿಯ ಆಲೋಚನೆ ಮಾಡಿ ಹರಿಯನ್ನು ಧ್ಯಾನ ಮಾಡ್ತಾ ಇದ್ದಾನೆ ವಾಸುದೇವ. ನಿಜೇ ಜನೆ ಕಿಂ ನಮಸೀತಿ ಪೃಚ್ಛತಿ ಬ್ರುವನ್ ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ ಗುರೋಃ ಕಿಲಾನ್ವೇಷಣವಾನ್ ಜಗದ್ಗುರುಃ ತದಾ ಜಗಾಮಾಖಿಲ ಲೋಕ ಶಿಕ್ಷಕಃ. ಮತ್ತು ಯಾವಾಗ ಇವನು ಈ ಹರಿಯನ್ನ ಧ್ಯಾನ ಮಾಡ್ತಾ ಹರಿಯನ್ನು ಸನ್ಯಾಸ ಪಡೆಯುವುದಕ್ಕೆ ಅನುಮತಿ ಬೇಡುವ ಮನಸ್ಥಿತಿಯಲ್ಲಿ ಇದ್ದಾನೆ, ಅದಕ್ಕಾಗಿ ಅವ ಏನು ಮಾಡಿದ, ಅನಂತವ್ಯಾಪಿನಂ ಅನಮದ್ ಅಂತ. ಹರಿಂ ಅನಂತವ್ಯಾಪಿನಂ ಹರಿಂ ಅನಮದ್. ಇದು ಮೊದಲನೇ ಶ್ಲೋಕ. 4ನೇ ಶ್ಲೋಕ ಅಂದರೆ ಎಲ್ಲ ಸ್ಥಳಗಳಲ್ಲಿ ವ್ಯಾಪಿಸಿರುವಂತಹ ಹರಿಯನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿ ಅಂದರೆ ಅವರ ಸುತ್ತ ಪರಿಸರ, ಅವರ ಮನೆಯ ಅಂಗಳದಲ್ಲಿ, ಮನೆಯ ಗೋಡೆ, ಕಂಬ, ಆಚೆ ಗಿಡ ಮರ, ಯಾವುದೋ ಒಂದು ಕಟ್ಟೆ ಇದೆ, ಅದು ಒಂದು ಸಣ್ಣ ಮಣ್ಣ ಗುಡ್ಡೆ ಇದೆ, ಮಣ್ಣಿನ ಕಟ್ಟೆ ಇದೆ, ಅದು ಪದರ ಹಾಕಿರ್ತಾರೆ. ಅದು ಏನು ಕಂಡ್ರೆ ಅದು ಗಿಡ ಮರ ಎಲ್ಲ ಕಡೆಯಲ್ಲೂ ನಮಸ್ಕಾರ, ಬರೀ ನಮಸ್ಕಾರ ಮಾಡೋದೊಂದೇ ಮಾಡ್ತಾನೆ, ಹೆಜ್ಜೆ ನಮಸ್ಕಾರ ಹಾಕಿದ ಹಾಗೆ. ಅದು ಅರ್ಥ ಆಗ್ಲಿ, ಹೀಗೆ ಮಾಡ್ಲಿಕ್ಕೆ ಶುರು ಮಾಡಿದಾನೆ. ನಿಜೇ ಜನೇ ಕಿಂ ನಮಸೀತಿ ಪೃಚ್ಛತಿ. ಹೀಗೆ ಎಲ್ಲ ಕಡೆ ಹೀಗೆ ನಮಸ್ಕಾರ ಮಾಡ್ತಾ ಇರುವಾಗ ತಾಯಿ ತಂದೆ ಎಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರು, ಯಾಕಪ್ಪ ನಮಸ್ಕಾರ ಮಾಡ್ತೀಯ ಹೀಗೆ, ಯಾಕೆ ಹೀಗೆ ನಮಸ್ಕಾರ ಮಾಡ್ತೀಯಾ, ಯಾಕೆ ಹೀಗೆ ನಮಸ್ಕಾರ ಮಾಡ್ತೀಯಾ ಅಂತ ಎಲ್ಲರೂ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಇವ ಹೇಳಿದ, ನನ್ನ ಸ್ವಾಮಿಗೆ ನಮಸ್ಕಾರ ಅಂದ. ಹಾಗೆ ಹೇಳ್ತಾ
ಮತ್ತೆ ಇವನು ನಮಸ್ಕಾರ ಮಾಡ್ತಾನೆ, ಮತ್ತೆ ನಮಸ್ಕಾರ ಮಾಡ್ತಾನೆ. ಮತ್ತು ಗುರೋಹೋ ಕಿಲ ಅನ್ವೇಷಣವಾನ್ ಜಗದ್ಗುರು. ಈ ಜಗದ್ಗುರುವಾದಂತಹ ವಾಸುದೇವ ತನಗೊಬ್ಬ ಗುರು ಬೇಕು ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದ. ಮನೆಯಲ್ಲಿ ಎಲ್ಲ ಕಡೆಯಲ್ಲೂ ಎಲ್ಲ ವಸ್ತುಗಳಿಗೆ ಎಲ್ಲ ಸ್ಥಳಗಳಲ್ಲಿ ಎಲ್ಲ ಕಡೆ ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಯಾಕೆ ಮಾಡ್ತೀಯ ಅಂದರೆ ಅವ ನನ್ನ ಸ್ವಾಮಿ ಇದ್ದಾನೆ, ನಾನು ನಮಸ್ಕಾರ ಮಾಡ್ತೇನೆ ಅಂತ ಸಣ್ಣ ಹುಡುಗ ಹೇಳೋ ಮಾತು ಇದು. ಆಗ ಮತ್ತೆ ಆಲೋಚನೆ ಮಾಡಿದ. ಇವನು ಎಲ್ಲವನ್ನೂ ಬಲ್ಲವ, ಸರ್ವಜ್ಞನಾದಂತಹ ಜಗದ್ಗುರುವಾಗಿರುವ ವಾಸುದೇವ ಅವನೇನ್ ಮಾಡಿದ, ಜಗಾಮ ಅಖಿಲ ಲೋಕ ಶಿಕ್ಷಕ, ಇಡೀ ಎಲ್ಲ ಲೋಕಗಳಿಗೆ ಶಿಕ್ಷಕನಾಗಿರುವವನು, ಎಲ್ಲ ಲೋಕಗಳಿಗೆ ಉಪದೇಶ, ಎಲ್ಲ ಲೋಕದ ಜನರಿಗೆ, ಎಲ್ಲ ಲೋಕಗಳ ಜನರಿಗೆಲ್ಲ ಉಪದೇಶ ಮಾಡುವಂತಹ ಸಮರ್ಥ ಜಗದ್ಗುರು ಇವ. ಜಗದ್ಗುರು ಅಂದ್ರೆ ಕೇವಲ ಈ ಭೂಮಿ, ಈ ಭೂಲೋಕ ಮಾತ್ರ ಅಲ್ಲ, ಭೂಲೋಕವಲ್ಲದೆ ಬೇರೆ ಬೇರೆ ಲೋಕಗಳ ಜನರಿಗೆಲ್ಲ ಉಪದೇಶ ಮಾಡುವಂತಹ ಜಗದ್ಗುರುವಾಗಿರುವ ಮಾಯಿಮ ಇವನು ತನಗೊಬ್ಬ ಗುರು ಬೇಕು ಎನ್ನುವ ಆ ಒಂದು ಅನ್ವೇಷಣ ಅಂದರೆ ಹುಡುಕುವಿಕೆ. ಹಾಗೆ ಗುರುವಿನ ಹುಡುಕಾಟದಲ್ಲಿ ಈ ಜಗದ್ಗುರು ಇವನು ತದಾ ಜಗಾಮ, ಆಗ ಅವನು ಹೊರಟ ಅಂತ ಹೇಳ್ತಾರೆ. ಗುರುವನ್ನ ಹುಡುಕಾಡ್ತಾ ಹೊರಡ್ತಾನೆ. ಇದ್ಯಾಕೆ ಅವನು ಜಗದ್ಗುರುವಾದಾಗ ಮತ್ತೊಂದು ಗುರುವಿನ ಆಶ್ರಯ ಹಾಕ್ಬೇಕು. ನಮ್ಮಂಥವರಾದರೆ ಯಾರು ರಾಯರನ್ನೆಲ್ಲ ಕೇಳ್ಕೊಳ್ತೇವೆ, ಸ್ವಾಮಿ ನಮಗೆ ಯಾರಾದರೂ ಸದ್ಗುರುಗಳು ಸಿಕ್ಕು ಅವರಿಂದ ನಮಗೆ ಏನಾದರೂ ಮಂತ್ರೋಪದೇಶ, ನಮಗೊಂದು ಆತ್ಮೀಯವಾಗಿ ಮಾತಾಡಿಕೊಂಡು ಅವರಲ್ಲಿ ನಾವು ಕೇಳಿಕೊಳ್ಳೋದು, ಅವರು ನಮಗೊಂದು ಅನುಗ್ರಹ ಮಾಡೋದು, ಅವರ ಮೂಲಕ ನಾವು ಆ ಗುರುವಂತರ್ಯಾಮಿಯಾಗಿ ನಾವು ಹರಿಯನ್ನು ಕಾಣೋದು, ಹೀಗೆ ಮಾಡಲಿಕ್ಕೆ ನಮಗೆ ಗುರುವನ್ನು ತೋರಿಸಿಕೊಡಿ. ಪ್ರತ್ಯಕ್ಷ ಗುರುಗಳು ಎಲ್ಲರೂ ಮನುಷ್ಯ ಲೋಕದಲ್ಲಿ ಮನುಷ್ಯರಾಗಿಯೇ ಇರ್ತಾರೆ, ಹೌದಾ, ಮನುಷ್ಯ ರೂಪದ ಗುರುಗಳು ಹೀಗೆ ಕೊಡಿ ಅಂತ ಬೇಡಿಕೊಳ್ತೇವೆ. ಸಹಜವಾದದ್ದು, ಸಾತ್ವಿಕ ಜೀವಾತ್ಮರು ಹಾಗೆ. ಕೆಲವರು ಇದನ್ನು ವಿರೋಧ ಮಾಡುವವರು ಇರ್ತಾರೆ. ಯಾಕೆ ಅಂದರೆ ಅಂತಂಥ ಪ್ರಸಂಗಗಳು ಲೋಕದಲ್ಲಿ ನಡೀತವೆ. ಫೇಕ್ ಗುರು ಅಂತಾರಲ್ಲ ಹಾಗೆ. ಗುರು ಅಂದರೆ ಹೇಗಿರಬೇಕು, ಗುರುಹೋ ಶಿಷ್ಯ ಚಿತ್ತಾಪಹಾರಕ ಅಂತ. ಶಿಷ್ಯರ ಚಿತ್ತವನ್ನು, ಮನಸ್ಸನ್ನು ಅಪಹರಣ ಮಾಡಬೇಕು. ಆದರೆ ಶಿಷ್ಯ ವಿತ್ತಾಪಹಾರಕ ಅಂತ, ಶಿಷ್ಯನಲ್ಲಿ ಏನು ಹಣ ಉಂಟೋ, ಏನು ಕೊಟ್ಟಾನು ಅಂಥೇಳಿ ಶಿಷ್ಯನಿಂದ ಲಕ್ಷಾಂತರ ರೂಪಾಯಿ ದೋಚುವಂಥ ಗುರೂಜಿಗಳೆಲ್ಲ ಇರ್ತಾರೆ. ಹಾಗಾಗಿ ಲೋಕದಲ್ಲಿ ಅದು ಒಂದು ರೀತಿ ರಿಸ್ಕ್ ಅಂತ. ಗುರುವನ್ನು ಹುಡುಕ್ತೇವೆ, ಗುರುವನ್ನು ಆಶ್ರಯಿಸಬೇಕು ಸತ್ಯ, ಆದರೆ ಅಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಅರ್ಥ. ಹೀಗೆಲ್ಲ ಲೋಕದಲ್ಲಿ ನಡೆಯುತ್ತದೆ. ಆದರೆ ಗುರು ಅನ್ನೋದು ಎಲ್ಲರಿಗೂ ಕೂಡ ಬೇಕಾದದ್ದು. ಇದು ಲೋಕ ಶಿಕ್ಷಣ ಅಂತ ಅರ್ಥ. ಇಡೀ ಬ್ರಹ್ಮಾಂಡಕ್ಕೆ ಶಿಕ್ಷಣ ಕೊಡುವಂತಹ ತ್ರಿಜಗದ್ಗುರು ನಮ್ಮ ವಾಸುದೇವ, ಅವನು ಲೋಕದಲ್ಲಿ ತನಗೊಬ್ಬ ಗುರು ಇರಬೇಕು ಅಂತ ತೋರಿಸ್ತಾನೆ ಅಂದ್ರೆ ಅರ್ಥ ಏನು, ಎಲ್ಲರೂ ಕೂಡ ಒಂದು ರಾಯರಲ್ಲಿ ಪ್ರಾರ್ಥನೆ ಮಾಡಿದರೆ ಸಾಕು, ಅವರು ಯಾರೋ ಒಬ್ಬ ಗುರುವನ್ನ ತೋರಿಸ್ತಾರೆ ಅಂತ. ಸಜ್ಜನರಾದ ಗುರುಗಳನ್ನ ಅವರು ಹೊಂದಿಸ್ತಾರೆ. ಎಲ್ಲವೂ ಹರಿಚಿತ್ತ, ಗುರುಚಿತ್ತ, ಹರಿಮುಖ್ಯ ಪ್ರಾಣರ ಚಿತ್ತದಂತೆ ನಮ್ಮ ಜೀವನ, ನಮ್ಮ ಅಧ್ಯಾತ್ಮ ಯಾತ್ರೆ, ಅಧ್ಯಾತ್ಮ ಜ್ಞಾನ ಯಾತ್ರೆ ಎಲ್ಲವೂ ಕೂಡ ನಡೆಯುವಂಥದ್ದು. ಹೀಗಾಗಿ ಈ ರೀತಿ ವಿಚಾರ, ಇದು ಲೋಕಕ್ಕೆ ಶಿಕ್ಷಣ ಕೊಡುವಂತಹ ವಿಷಯ. ಅದನ್ನು ಈ ವಾಸುದೇವ ಮಾಡಿದ. ಯತಿರ್ಯತಾತ್ಮ ಭುವಿ ಕಶ್ಚನ ಭವದ್ವಿಭೂಷಣೋ ಭೂರಿ ವಿರಕ್ತಿಭೂಷಣ ನ ನಾಮ ಮಾತ್ರಾಚ್ಯುಚಿಮರ್ಥತೋಪಿಯಂ ಜನೋಚ್ಯುತ ಪ್ರೇಕ್ಷಮುದಾಹರದ್ ಸ್ಪುಷ್ಟಂ. ಲೋಕದಲ್ಲಿ ಯತಿರ್ಯತಾತ್ಮ ಅಂತ ಹೇಳ್ತಾರೆ, ಬಹಳ ಮುಖ್ಯವಾದದ್ದು. ಶಬ್ದಾರ್ಥ ಹೇಳ್ತಾರೆ ನೋಡಿ. ಒಬ್ಬ ಯತಿ ಇದ್ರು, ವಾಸುದೇವ ಹೇಳುವಂತಹ ಒಬ್ಬ ಗುರು ಬೇಕು ಅಂದರೆ ಸಾಧಾರಣ ಗುರುವೆಲ್ಲ ನೆವಕ್ಕೆ. ವಾಸುದೇವನಿಗೆ ಗುರು ಬೇಡ, ಪರಮಾತ್ಮನೇ ಗುರು, ಮಹಾಲಕ್ಷ್ಮಿಯೇ ಗುರು, ಅವನಿಗೆ ಯಾಕೆ ಬೇರೆ ಗುರುಗಳು. ಆದರೆ ಲೋಕ ಶಿಕ್ಷಣ, ಲೋಕಕ್ರಮದಲ್ಲಿ ಗುರು ಬೇಕಾಗ್ತದೆ. ಗುರುವನ್ನು ಆಶ್ರಯ ಮಾಡಬೇಕು ಅನ್ನೋದನ್ನು ಲೋಕಕ್ಕೆ ತೋರಿಸಿಕೊಡ್ಲಿಕ್ಕೆ ಅವನು ಹುಡುಕಾಡುವಂಥದ್ದು. ಆ ಸಮಯದಲ್ಲಿ ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನದಲ್ಲಿ ಒಬ್ಬ ಮಹನೀಯ ಯತಿವರ್ಯರಿದ್ರು. ಆ ಯತಿ, ಅವರು ಯತಿ ಯತಾತ್ಮ ಅಂತ ಹೇಳ್ತಾರೆ. ಬಹಳ ಮುಖ್ಯವಾದ ಮಾತಿದೆ. ಯತಿ ಅಂದ್ರೆ ಅರ್ಥ ಏನು, ಯತಾತ್ಮ. ಯತ ಅಂದರೆ ಸಂಯಮ ಉಳ್ಳಂತಹ
ಆತ್ಮ ಅಂದರೆ ಮನಸ್ಸು ಅಂತ ಅರ್ಥ. ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳು ಉಂಟು. ಆತ್ಮಶಬ್ದ ಬಹಳ ವಿಸ್ತಾರವಾದದ್ದು. ಅನೇಕ ಶಬ್ದಗಳು ಹೀಗೆ ಬರ್ತವೆ. ವೇದಾಂತದಲ್ಲಿ ಬರುವಂಥ ಪಾರಿಭಾಷಿಕ ಪದ ಇದು. ಆತ್ಮ ಅಂದರೆ ಮನಸ್ಸು ಅಂತ ಇಲ್ಲಿ ಅರ್ಥ. ಯಥಾತ್ಮ ಅಂದರೆ ನಿಗ್ರಹಿಸಿದ ಮನಸ್ಸುಳ್ಳವರು ಅಂತ ಅರ್ಥ. ಅಂದರೆ ತನ್ನ ಹಿಡಿತದಲ್ಲಿ ಸರ್ವೇಂದ್ರಿಯಗಳು ಮನಸ್ಸನ್ನೆಲ್ಲ, ಸರ್ವ ಇಂದ್ರಿಯಗಳು ಹಾಗೂ ಮನಸ್ಸನ್ನು ನಿಗ್ರಹ ಮಾಡಿದವರು. ಹೀಗೆ ಇಂದ್ರಿಯ ನಿಗ್ರಹ ಉಳ್ಳವನೇ ಯತಿ. ಯತಿ ಅಂದ್ರೆ ಅರ್ಥ ಏನು? ಯಥಾತ್ಮ. ಯಥ ಅಂದರೆ ತನ್ನ ವಶದಲ್ಲಿ, ಹಿಡಿತದಲ್ಲಿ ಇಟ್ಟುಕೊಂಡವ. ಯಾವುದನ್ನ? ಆತ್ಮವನ್ನ. ಅಂದರೆ ಮನಸ್ಸು ಇಂದ್ರಿಯಗಳನ್ನೆಲ್ಲ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡವರು ಯಾರೋ ಅವರನ್ನ ಯಥಾತ್ಮ ಅಂತ ಕರೀತಾರೆ. ಯತಿ ಅಂದರೆ ಯಥಾತ್ಮ ಆಗಿರ್ತಾನೆ. ಯತಿ ಯಥಾತ್ಮ ಭುವಿ ಕಷ್ಟನಾಭ. ಆ ರೀತಿಯ ಯಥಾತ್ಮರಾದಂತಹ ಯತಿವರ್ಯರೊಬ್ಬರು ಈ ಭೂಮಿಯಲ್ಲಿ ಒಬ್ಬರಿದ್ರು. ಅವರು ವಿಭೂಷಣ. ಅವರು ಬಹಳ ಭೂಷಣರಾಗಿದ್ರು, ಅಲಂಕೃತರಾಗಿದ್ರು. ಏನು? ಭೂಮಿಗೆ ಒಂದು ಭುವಿ ವಿಭೂಷಣ, ಭೂಮಿಗೆ ಒಂದು ಅಲಂಕಾರದಂತೆ ಇದ್ರು ಅವರು. ಭೂರಿ ವಿರಕ್ತಿ ಭೂಷಣ. ಅತಿಶಯವಾದಂತಹ ವಿರಕ್ತಿಯೇ ಅವರಿಗೆ ಭೂಷಣ. ವಿರಕ್ತಿಯೇ ಅತ್ಯಂತ ದೊಡ್ಡ ಆಭರಣವಾಗಿ ಉಳ್ಳವರಾಗಿದ್ರು ಅವರು. ನನಾಮ ಮಾತ್ರ ಚ್ಯುತಿ ಮರ್ತತೋಪಿಯಂ. ಅವರಿಗೆ ನಾಮ ಮಾತ್ರದಿಂದ, ಅಂದರೆ ಅವರ ಹೆಸರಿನಿಂದ ಮಾತ್ರ ಅವರು ಶುಚಿ ಅಂತಲ್ಲ. ಶುಚಿ ಅಂದರೆ ಶುದ್ಧರು ಅಂತ. ಅವರ ಹೆಸರಿನಿಂದ ಮಾತ್ರ ಅವರು ಶುದ್ಧಾತ್ಮರು ಅಂದ್ಕೊಳ್ಬೇಡಿ. ಅರ್ಥತಃ ಅಪಿ ಅಂತ ಹೇಳ್ತಾರೆ. ಅರ್ಥತೋಪಿ, ಅರ್ಥದಿಂದಲೂ ಕೂಡ ಅವರು ಅತ್ಯಂತ ಪರಿಶುದ್ಧಾತ್ಮರಾಗಿ ಇದ್ರು. ಅಂಥವರನ್ನ, ಅಂತಹ ಯತಿ ಎಲ್ಲಿ ಇರಬೇಕು ಅಂದರೆ, ಜನಗಳೆಲ್ಲ ಉದಾಹರಣೆ ಕೊಡ್ತಾ ಇದ್ರು. ಅಚ್ಯುತ ಪ್ರೇಕ್ಷಂ ಉದಾಹರ ಸ್ಫುಟಂ. ಸ್ಪಷ್ಟವಾಗಿ ನಿಮ್ಗೆ ಹೇಳಬೇಕು ಅಂದರೆ, ಅಚ್ಯುತ ಪ್ರೇಕ್ಷ ತೀರ್ಥರು ಎನ್ನುವವರೇ ಅಂತಹ ಮಹನೀಯರು ಅಂತ ಅರ್ಥ. ಒಬ್ಬ ಯತಿಗಳಿದ್ದಾರೆ, ಅವರು ಮನಸ್ಸನ್ನು ಗೆದ್ದವರು. ಮನಸ್ಸು ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಿದಂತಹ ಮಹನೀಯರಾದ ಯತಿಯಿಂದ ಹೀಗಿರಬೇಕು ಅಂತ ಉದಾಹರಣೆ ತೋರಿಸು ಹಾಗಿದ್ರು ಅವರು. ಅವರು ಯಾವ ರೀತಿಯ ಬಾಹ್ಯವಾದಂತಹ ಆಭರಣ ತೊಟ್ಟವರಲ್ಲ, ಆದರೆ ಭೂಮಿಗೆ ಅವರೊಂದು ಆಭರಣವಾಗಿದ್ದರು. ಅವರಿಗಿದ್ದ ಆಭರಣ ಅಂದರೆ ವಿರಕ್ತಿಯೇ ಅವರಿಗೆ ಆಭರಣ. ವೈರಾಗ್ಯ ಎನ್ನುವಂಥ ಆಭರಣವನ್ನು ಹೊಂದಿದವರು ಅವರು. ಮನಸ್ಸು, ದೇಹ ಮತ್ತು ಮನಸ್ಸಿನಿಂದ ಪರಿಶುದ್ಧಾತ್ಮರು. ನೋಡಲಿಕ್ಕೆ ಮಾತ್ರ 4-6 ಬಾರಿ ಸ್ನಾನ ಮಾಡಿ ಯತಿಗಳು ಯಾವಾಗಲೂ ಶುದ್ಧವಾಗಿ ಚಂದ ಕಾಣ್ತಾರೆ. ಯಾಕೆ ಗೊತ್ತಾ? ಪದೇ ಪದೇ ಸ್ನಾನ ಮಾಡ್ತಾರೆ. ಅದರಿಂದ ಅವ್ರ ದೇಹ ಡಿಹೈಡ್ರೇಟ್ ಆಗುವುದಿಲ್ಲ, ಪದೇ ಪದೇ ರೀಹೈಡ್ರೇಟ್ ಮಾಡ್ತಾರೆ. ಮತ್ತೆ ಮತ್ತೆ ಸ್ನಾನ ಮಾಡುವುದರಿಂದ ಚಂದ ಹೆಚ್ಚಾಗ್ತದೆ. ಹಾಗೆ ದಿನಕ್ಕೆ 4-6 ಬಾರಿ ಸ್ನಾನ ಮಾಡಿ ಶುದ್ಧವಾದ ವಸ್ತ್ರವನ್ನುಟ್ಟು ಎಲ್ಲರೂ ಕೂಡ ಪರಿಶುಭ್ರವಾಗಿ ಕಾಣ್ತಾ ಇರ್ತಾರೆ ಯತಿಗಳು. ಸರಿಯೇ ಅದು. ಆದರೆ ಅದು ಕೇವಲ ದೇಹದಿಂದ ಮಾತ್ರ ಅಲ್ಲ, ಮನಸ್ಸೂ ಕೂಡ ಪರಿಶುದ್ಧವಾಗಿ ಇದ್ದಿತ್ತು ಅವರಿಗೆ. ಪರಿಶುದ್ಧವಾದ ಮನಸ್ಥಿತಿ ಉಳ್ಳವರು. ಹಾಗಾಗಿ ಜನರೆಲ್ಲ ಅವರನ್ನ ಅಚ್ಯುತ ಪ್ರಜ್ಞಾ ಅಂತ ಸಾರ್ಥಕವಾದಂತಹ ಹೆಸರಿನಿಂದ ಅವರನ್ನು ಕರೆತಾ ಇದ್ರು ಅಂತ. ಇಷ್ಟು ಅಂಶವನ್ನು ಹೇಳುವಾಗ ನಮಗೆ 6ನೇ ಶ್ಲೋಕ ಪೂರೈಸ್ತಿತ್ತು. ಬ್ರಹ್ಮಾರ್ಪಣ ಮಸ್ತು.